ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಹರಿಯಾಣದ ಒಂದು ಹಳ್ಳಿಯಲ್ಲಿ ಒಂದು ಸಣ್ಣ ಕುಟುಂಬ ವಾಸಿಸುತ್ತಿತ್ತು. ಆ ಕುಟುಂಬದಲ್ಲಿ ಸುಮಾರು 30 ವರ್ಷ ವಯಸ್ಸಿನ ರೂಪಾ ಎಂಬ ಮಹಿಳೆ ಇದ್ದಳು. ಒಂದು ರಾತ್ರಿ ಊಟದ ನಂತರ ರೂಪಾ ತನ್ನ ಕೋಣೆಯಲ್ಲಿ ಹಾಸಿಗೆಯ ಮೇಲೆ ಮಲಗಿದಳು. ಆದರೆ ಅವಳಿಗೆ ನಿದ್ರೆಯೇ ಬರಲಿಲ್ಲ. ನಂತರ ರೂಪಾ ತನ್ನ ಮೊಬೈಲ್ ಫೋನನ್ನು ಆನ್ ಮಾಡಿ ಒಂದು ಪ್ರೇಮಕಥೆಯನ್ನು ಕೇಳಲು ಪ್ರಾರಂಭಿಸಿದಳು. ಅದನ್ನು ಕೇಳುತ್ತಿದ್ದಂತೆ ಅವಳ ಮನಸ್ಸಿನಲ್ಲಿ ವಿಚಿತ್ರ ಚಲನೆಯುಂಟಾಗಿ ತನ್ನ ಸಂಗಾತಿಯ ಸಾಮೀಪ್ಯದ ಹಂಬಲ ಅವಳಲ್ಲಿ ಮೂಡಿತು. ಆದರೆ ಆ ಸಮಯದಲ್ಲಿ ರೂಪಾಳ ಪತಿ ಮನೆಯಲ್ಲಿ ಇರಲಿಲ್ಲ. ಅವನು ಕೆಲಸದ ನಿಮಿತ್ತ ನಗರದಲ್ಲಿದ್ದನು. ನನ್ನ ಮನದ ಆಸೆಗಳನ್ನು ಮತ್ತು ದೈಹಿಕ ಅಗತ್ಯಗಳನ್ನು ನಾನು ಹೇಗೆ ಪೂರೈಸಿಕೊಳ್ಳಲಿ ಎಂದು ಅವಳು ಚಿಂತಿತಳಾದಳು. ಆ ತಳಮಳದಲ್ಲಿ ರೂಪಾ ಕೆಲವು ಅನುಚಿತ ಹಾದಿಗಳನ್ನು ಹುಡುಕತೊಡಗಿದಳು. ಆದರೆ ಅವಳಿಗೆ ನಿರೀಕ್ಷಿತ ನೆಮ್ಮದಿ ಸಿಗಲಿಲ್ಲ. ನಂತರ ಏನಾದರೂ ತಿನ್ನಲು ಸಿಗಬಹುದೇ ಎಂದು ನೋಡಲು ಅಡುಗೆ ಮನೆಯ ಫ್ರಿಡ್ಜ್ ಹತ್ತಿರ ಹೋದಳು. ಅಲ್ಲಿ ಅವಳಿಗೆ ಒಂದು ಸೌತೆಕಾಯಿ ಕಂಡಿತು. ರೂಪಾ ಅದನ್ನು ತೆಗೆದುಕೊಂಡು ನೇರವಾಗಿ ತನ್ನ ಕೋಣೆಗೆ ಹೋದಳು. ಅಲ್ಲಿ ಅವಳು ಆ ವಸ್ತುವಿನೊಂದಿಗೆ ಕೆಲವು ಅಸಹಜ ಮತ್ತು ಅಪಾಯಕಾರಿ ಪ್ರಯೋಗಗಳನ್ನು ಮಾಡಲು ಮುಂದಾದಳು. ಆ ಭರದಲ್ಲಿ ಅವಳು ತನ್ನ ಪ್ರಜ್ಞೆಯನ್ನೇ ಕಳೆದುಕೊಂಡಂತಿದ್ದಳು. ಆದರೆ ದುರದೃಷ್ಟವಶಾತ್ ಆ ಸೌತೆಕಾಯಿಯು ಒಳಗಡೆಯೇ ಮುರಿದು ಹೋಯಿತು. ಅದರ ಒಂದು ಭಾಗವು ಶರೀರದ ಒಳಗೆ ಉಳಿದುಕೊಂಡಿತು. ರೂಪಾ ಅದನ್ನು ಹೊರತೆಗೆಯಲು ಎಷ್ಟೇ ಪ್ರಯತ್ನಿಸಿದರೂ ಅದು ಸಾಧ್ಯವಾಗಲಿಲ್ಲ. ನಂತರ ಈ ವಿಷಯ ರೂಪಾಳ ಮಾವ ಶಿವಪ್ಪನವರಿಗೆ ತಿಳಿದಾಗ ಅವರು ಮಾಡಿದ ಕೆಲಸ ಊಹಿಸಲು ಅಸಾಧ್ಯವಾದುದಾಗಿತ್ತು. ಒಬ್ಬ ಮಾವ ತನ್ನ ಸೊಸೆಯ ವಿಷಯದಲ್ಲಿ ಹೇಗೆ ವರ್ತಿಸಿದ ಎನ್ನುವುದನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಇದು ಹರಿಯಾಣದ ಒಂದು ಹಳ್ಳಿಯಲ್ಲಿ ನಡೆದ ನೈಜ ಘಟನೆ ಎಂದು ಹೇಳಲಾಗುತ್ತದೆ. ಅಲ್ಲಿ ಶಿವಪ್ಪನವರ ಕುಟುಂಬ ಸುಖವಾಗಿತ್ತು. ಸೊಸೆ ರೂಪಾ ಸುಂದರ ಹಾಗೂ ಜವಾಬ್ದಾರಿಯುತ ಮಹಿಳೆಯಾಗಿದ್ದಳು. ಅವಳ ಪತಿ ಆಕಾಶ್ ದೆಹಲಿಯ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದನು. ಅವರಿಗೆ 6 ವರ್ಷದ ಒಬ್ಬ ಮಗಳಿದ್ದಳು. ಆಕಾಶ್ ತನ್ನ ಕುಟುಂಬಕ್ಕೆ ಎಲ್ಲಾ ಸೌಕರ್ಯಗಳನ್ನು ಒದಗಿಸಲು ಹಗಲಿರುಳು ದುಡಿಯುತ್ತಿದ್ದನು. ಶಿವಪ್ಪನವರಿಗೆ ಈಗ 60 ವರ್ಷ ವಯಸ್ಸು. ಪತ್ನಿಯ ಮರಣದ ನಂತರ ಅವರು ಒಂಟಿಯಾಗಿದ್ದರು. ಆದರೂ ತಮ್ಮ ಜವಾಬ್ದಾರಿಯನ್ನು ಅರಿತು ಸೊಸೆ ಮತ್ತು ಮೊಮ್ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಅವರಿಗೆ ಒಂದು ಕಬ್ಬಿನ ಜಮೀನು ಕೂಡ ಇತ್ತು. ಒಂದು ದಿನ ಆಕಾಶ್ ದೆಹಲಿಯಲ್ಲಿದ್ದಾಗ ರಾತ್ರಿ ಊಟ ಮುಗಿಸಿ ಎಲ್ಲರೂ ಮಲಗಲು ಹೋದರು. ರೂಪಾ ಪತಿಗೆ ಫೋನ್ ಮಾಡಿ ಮಾತನಾಡಿದಳು. ಆಕಾಶ್ ನಿದ್ರೆ ಬರುತ್ತದೆ ಎಂದು ಫೋನ್ ಇಟ್ಟ ನಂತರ ರೂಪಾ ಮೊಬೈಲ್ನಲ್ಲಿ ಕೆಲವು ಪ್ರಣಯ ದೃಶ್ಯಗಳನ್ನು ನೋಡತೊಡಗಿದಳು. ಆ ಕ್ಷಣದಲ್ಲಿ ಅವಳಿಗೆ ತನ್ನ ಪತಿಯ ಅವಶ್ಯಕತೆ ತೀವ್ರವಾಗಿತ್ತು. ಪತಿ ಹತ್ತಿರವಿಲ್ಲದ ಕಾರಣ ಅವಳು ಕೆಲವು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡಳು. ಘಟನೆ ನಡೆದ ದಿನ ಸಂಜೆ ರೂಪಾ ತನ್ನ ಮಾವನಿಗೆ ಮನೆಯಲ್ಲಿ ತರಕಾರಿ ಖಾಲಿಯಾಗಿದೆ, ಮಾರುಕಟ್ಟೆಯಿಂದ ತಂದುಕೊಡಿ ಎಂದು ಹೇಳಿದ್ದಳು. ಶಿವಪ್ಪನವರು ಮಾರುಕಟ್ಟೆಗೆ ಹೋಗಿ ತರಕಾರಿಗಳ ಜೊತೆಗೆ ಸೌತೆಕಾಯಿಯನ್ನೂ ತಂದಿದ್ದರು. ನಾಳೆ ಸೌತೆಕಾಯಿ ಪಲ್ಯ ಮಾಡು, ನನಗೆ ಅದು ಬಹಳ ಇಷ್ಟ ಎಂದು ಸೊಸೆಗೆ ಹೇಳಿದ್ದರು. ರೂಪಾ ಅದನ್ನು ಫ್ರಿಡ್ಜ್ನಲ್ಲಿ ಇಟ್ಟಿದ್ದಳು. ಅಂದು ರಾತ್ರಿ ಎಲ್ಲರೂ ಮಲಗಿದ ಮೇಲೆ ರೂಪಾ ಮತ್ತೆ ಅದೇ ಕಾಮೋದ್ರೇಕಕ್ಕೆ ಒಳಗಾದಳು. ಅಡುಗೆ ಮನೆಗೆ ಹೋಗಿ ಸೌತೆಕಾಯಿಯನ್ನು ತಂದು ತನ್ನ ಏಕಾಂತದಲ್ಲಿ ಬಳಸತೊಡಗಿದಳು. ಆಗಲೇ ಆ ಅನಾಹುತ ನಡೆದಿದ್ದು. ಸೌತೆಕಾಯಿ ಒಳಗಡೆ ಮುರಿದು ಹೋಯಿತು. ಮರುದಿನ ಸಂಜೆಯವರೆಗೂ ಅವಳು ನೋವಿನಿಂದ ನರಳಿದಳು. ಯಾರಿಗೆ ಹೇಳಬೇಕೆಂದು ತಿಳಿಯದೆ ಕೊನೆಗೆ ತನ್ನ ಆಪ್ತ ಗೆಳತಿ ಪವಿತ್ರಾಳಿಗೆ ಫೋನ್ ಮಾಡಿ ವಿಷಯ ತಿಳಿಸಿದಳು. ಪವಿತ್ರ ಇದನ್ನು ಕೇಳಿ ದಂಗಾದಳು. ಇಷ್ಟು ತಡರಾತ್ರಿ ವೈದ್ಯರು ಸಿಗುವುದಿಲ್ಲ, ಬೆಳಗ್ಗೆ ಹೋಗೋಣ ಎಂದು ಸಮಾಧಾನಿಸಿದಳು. ಮರುದಿನ ರೂಪಾ ತನ್ನ ಮಾವನಿಗೆ ಸುಳ್ಳು ಹೇಳಿ ಆಸ್ಪತ್ರೆಗೆ ಹೋದಳು. ವೈದ್ಯರು ಆ ಭಾಗವನ್ನು ಶಸ್ತ್ರಚಿಕಿತ್ಸೆಯ ಮೂಲಕ ಹೊರತೆಗೆದು ಇನ್ನೊಂದು ದಿನ ತಡವಾಗಿದ್ದರೂ ಪ್ರಾಣಕ್ಕೆ ಅಪಾಯವಿತ್ತು ಎಂದು ಎಚ್ಚರಿಸಿದರು. ಆದರೆ ವಿಷಯ ಅಲ್ಲಿಗೆ ಮುಗಿಯಲಿಲ್ಲ. ಗೆಳತಿ ಪವಿತ್ರ ಈ ವಿಷಯವನ್ನು ತನ್ನ ಪತಿಯ ಹತ್ತಿರ ಹಂಚಿಕೊಂಡಳು. ಪವಿತ್ರಾಳ ಪತಿ ಆಘಾತಕ್ಕೊಳಗಾಗಿ ಕೂಡಲೇ ಶಿವಪ್ಪನವರ ಬಳಿ ಹೋಗಿ ನಿಮ್ಮ ಮಗನನ್ನು ತಕ್ಷಣ ಊರಿಗೆ ಕರೆಸಿ ಎಂದು ಒತ್ತಾಯಿಸಿದನು. ಶಿವಪ್ಪನವರು ಕಾರಣ ಕೇಳಿದಾಗ ನೆರೆಮನೆಯವನು ಸೊಸೆ ಆಸ್ಪತ್ರೆಗೆ ಹೋದ ನಿಜವಾದ ಕಾರಣವನ್ನು ಗುಟ್ಟಾಗಿ ತಿಳಿಸಿದನು. ಇದನ್ನು ಕೇಳಿದ ಶಿವಪ್ಪನವರ ಮನಸ್ಸು ಅಸ್ಥಿರವಾಯಿತು. ಸೊಸೆಯೇ ಹೀಗೆ ಮಾಡಬೇಕಾದರೆ ನನಗೂ ಏಕೆ ಸುಖ ಸಿಗಬಾರದು ಎಂಬ ವಿಕೃತ ಆಲೋಚನೆ ಅವರಲ್ಲಿ ಮೂಡಿತು. ಅಂದು ರಾತ್ರಿ ಶಿವಪ್ಪನವರು ರೂಪಾಳನ್ನು ನೇರವಾಗಿ ಪ್ರಶ್ನಿಸಿದರು. ರೂಪಾ ಮೊದಲು ಮುಚ್ಚಿಡಲು ಪ್ರಯತ್ನಿಸಿದರು. ಮಾವನಿಗೆ ಸತ್ಯ ತಿಳಿದಿದೆ ಎಂದು ಗೊತ್ತಾದಾಗ ಅವಮಾನದಿಂದ ತಲೆತಗ್ಗಿಸಿದಳು. ಆಗ ಶಿವಪ್ಪನವರು, ಇದರಲ್ಲಿ ನಾಚಿಕೆ ಪಡುವಂತದ್ದೇನಿಲ್ಲ, ನಾವಿಬ್ಬರು ನಮ್ಮ ಒಂಟಿತನವನ್ನು ಒಟ್ಟಾಗಿ ನೀಗಿಸಿಕೊಳ್ಳೋಣ ಎಂಬ ಅಧರ್ಮದ ಪ್ರಸ್ತಾಪವನ್ನು ಮುಂದಿಟ್ಟರು.
ರೂಪಾ ಮೊದಲು ವಿರೋಧಿಸಿದರು. ನಂತರ ಈ ವಿಷಯ ಕುಟುಂಬದ ಹೊರಗೆ ಹೋಗಬಾರದು ಎಂಬ ಕಾರಣಕ್ಕೆ ಮಾವನ ಇಚ್ಛೆಗೆ ಶರಣಾದಳು. ಇಬ್ಬರ ನಡುವೆ ಅನೈತಿಕ ಸಂಬಂಧ ಪ್ರಾರಂಭವಾಯಿತು. ಹಲವು ದಿನಗಳ ನಂತರ ಒಂದು ಮಧ್ಯಾಹ್ನ ಅವರಿಬ್ಬರೂ ಕೋಣೆಯಲ್ಲಿದ್ದಾಗ ನೆರೆಮನೆಯ ಪವಿತ್ರ ಅಕಸ್ಮಾತ್ ಆಗಿ ಅಲ್ಲಿಗೆ ಬಂದಳು. ಶಿವಪ್ಪ ಮತ್ತು ರೂಪಾಳ ಸ್ಥಿತಿಯನ್ನು ಕಂಡು ಅವಳಿಗೆ ಎಲ್ಲವೂ ಅರ್ಥವಾಯಿತು. ಈ ಸುದ್ದಿ ಕಾಡಿಗಿಚ್ಚಿನಂತೆ ಹಳ್ಳಿಯಾದ್ಯಂತ ಹರಡಿತು. ಗ್ರಾಮಸ್ಥರು ಆಕಾಶ್ಗೆ ಫೋನ್ ಮಾಡಿ ವಿಷಯ ತಿಳಿಸಿದರು. ಆಕಾಶ್ ಕೂಡಲೇ ಮನೆಗೆ ಬಂದು ವಿಚಾರಿಸಿದಾಗ ಸತ್ಯ ಬಯಲಾಯಿತು. ಕೋಪಗೊಂಡ ಆಕಾಶ್ ಸೀಮಾಳನ್ನು ಶಿಕ್ಷಿಸಲು ಮುಂದಾದಾಗ ಅವಳು ಅಳುತ್ತಾ, ನನ್ನ ಒಂಟಿತನ ಮತ್ತು ಅಗತ್ಯಗಳನ್ನು ನೀನು ಅರ್ಥ ಮಾಡಿಕೊಳ್ಳಲಿಲ್ಲ ಎಂದು ದೂರಿದಳು. ಆಕಾಶ್ ಕ್ಷಣಕಾಲ ಯೋಚಿಸಿದನು. ತನ್ನ ತಪ್ಪೂ ಇದೆ ಎಂದು ಭಾವಿಸಿ ತಂದೆಯನ್ನು ಅಲ್ಲೇ ಬಿಟ್ಟು ಹೆಂಡತಿ ಮತ್ತು ಮಗಳನ್ನು ಕರೆದುಕೊಂಡು ನಗರಕ್ಕೆ ಹೋದನು. ಅಲ್ಲಿ ಹೊಸ ಜೀವನ ಆರಂಭಿಸಿದನು. ಆದರೆ ಹಳ್ಳಿಯಲ್ಲಿ ಒಬ್ಬಂಟಿಯಾದ ಶಿವಪ್ಪನವರು ಅವಮಾನ ಮತ್ತು ಪಶ್ಚಾತ್ತಾಪದಿಂದ ಕೃಶರಾದರು. 3 ತಿಂಗಳಲ್ಲೇ ಅವರ ಆರೋಗ್ಯ ಹದಗೆಟ್ಟಿತು. ಮಗ ಆಕಾಶ್ ಮರಳಿ ಬರುವಷ್ಟರಲ್ಲಿ ಶಿವಪ್ಪನವರು ಪ್ರಾಣ ಬಿಟ್ಟಿದ್ದರು. ಸ್ನೇಹಿತರೆ, ಆಕಾಶ್ ಇಂದು ತನ್ನ ತಂದೆಯ ಫೋಟೋ ನೋಡಿ ಕಣ್ಣೀರು ಹಾಕುತ್ತಿದ್ದಾನೆ. ಅವರು ತಪ್ಪು ಮಾಡಿರಬಹುದು, ಆದರೆ ನಾನು ಅವರನ್ನು ಒಬ್ಬಂಟಿಯಾಗಿ ಬಿಡಬಾರದಿತ್ತು ಎಂದು ಹಳಹಳಿಸುತ್ತಿದ್ದಾನೆ. ಈ ಕಥೆಯ ಉದ್ದೇಶ ಯಾರನ್ನೂ ಅವಮಾನಿಸುವುದಲ್ಲ, ಬದಲಾಗಿ ಸಂಬಂಧಗಳಿಗೆ ಸಮಯ ನೀಡಿ ಮತ್ತು ಪರಸ್ಪರರ ಭಾವನೆಗಳನ್ನು ಗೌರವಿಸಿ ಎಂದು ಜಾಗೃತಿ ಮೂಡಿಸುವುದು ಮಾತ್ರ. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.